ಮೀಟಿಂಗ್ ಮಾಡಿದ ಮೇಲೆ ಅವ್ರಿಗೆ ಸಮಾಧಾನ ಮಾಡಿ ಸಂಧಾನ ಮಾಡಿ ಹೇಳಿ ಕಳಿಸಿದಾಗ ಅವರು ನಾವು ಹೊರಗಡೆ ಬಂದು ಪಕ್ಷೇತರ ಮತ್ತು ನಾನು ನಾಮಪತ್ರ ಸಲ್ಲಿಸ್ತೀನಿ ಅಂತ ಹೇಳಿದರು. ಯಾರು ನಿಮ್ಗೆ ಹೇಳಿದ್ರಾ ಅಂತ? ಹೌದು ನಮ್ಗೆ ಕೇಳಿ ಸರ್ ಹೇಳಿದರು ಅಂತ. ಹೌದಾ ಆಯ್ತು ಅಂತೇಳಿ ಮುಖ್ಯಮಂತ್ರಿ ಏನೂ ಮಾತನಾಡದೆ ಅವ್ರು ಮೌನವಾಗಿ ಜರಿದ್ರು. ನಾನು ಅಂದ್ಕೊಂಡೆ ಎಲ್ಲೋ ಮುಖ್ಯಮಂತ್ರಿಗಳಿಗೆ ಪಕ್ಷಕ್ಕೆ ತಿರುನೋವಾಗಿ ಏನೋ ಕಾಡ್ತಾಯಿದ್ದೇನೋ. ಆ ನಿಟ್ಟಿನೊಳಗಡೆ ಪಕ್ಷ ಅವ್ರಿಗೂ ಬೇಡ ಇವ್ರಿಗೂ ಬೇಡ, ಒಬ್ಬ ಕಾರ್ಯಕರ್ತನಿಗೆ ಮೂಲತಃ ಕಾಂಗ್ರೆಸ್ ಪಕ್ಷದವನಿಗೆ ಟಿಕೆಟ್ ಕೊಟ್ಟು ಆರಿಸಿ ತರಣ ಅಂದ್ಕೊಂಡು ಏನಾದರೂ ಒಂದು ನಿರ್ಧಾರ ತೊಗೊಂಡ್ರೆ ಆ ನಿಟ್ಟಿನೊಳಗೆ ಮೊದಲನೇ ಸ್ಥಾನದೊಳಗೆ ನಾ ಬರ್ತೀನಿ. ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಇವತ್ತು ಬಾಗಲಕೋಟೆಯಲ್ಲಿ ಉಪಚುನಾವಣೆ ಹತ್ತಿರ ಬರ್ತಾ ಇದೆ. ಈಗ ನಾಮಪತ್ರ ಸಲ್ಲಿಕೆ ಸಹ ಆಗ್ತಾ ಇದೆ. ಸುಮಾರು 7 ಪತ್ರಗಳು ಸಲ್ಲಿಕೆ ಆಗಿರುವಂತಹ ಒಂದಿಷ್ಟು ಮಾಹಿತಿ ಇರುವಂಥದ್ದು. ಇವತ್ತು ನಮ್ಮ ಜೊತೆ ಕಾಂಗ್ರೆಸ್ ಪಕ್ಷದ ಗೋವಿಂದರಾಜ ಬಳ್ಳಾರಿ ಅವರು ನಮ್ಮ ಜೊತೆ ಇದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಆಕಾಂಕ್ಷಿಯಾಗಿ ತಮ್ಮ ಒಂದು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಸೊ ಈಗ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಕಾಂಗ್ರೆಸ್ ಪಕ್ಷದಿಂದ ತಾವು ನಾಮಪತ್ರವನ್ನು ಸಲ್ಲಿಸಿದ್ರಿ, ಆಕಾಂಕ್ಷಿಯಾಗಿ ಸಲ್ಲಿಸಿದ್ದೀರಿ ಅನ್ನುವಂಥದ್ದು. ಹಾಗೆ ಜನರಲ್ಲಿ ಒಂದಿಷ್ಟು ಕುತೂಹಲ ಸಹ ಇದೆ. ಸರ್ ಏನು ಹೇಳ್ತೀರಿ, ಯಾವ ರೀತಿ ಅಂತ? ನಾನು ಏನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂದರೆ, ಮೊದಲನೇದಾಗಿ ಬಾಗಲಕೋಟೆ ಮುಳಗಡಿ ನಗರ ಮುಳುಗಿ ಹೋಗಿರ್ತಕ್ಕಂಥ ಜನ, ವ್ಯಾಪಾರ ಜನರು ಕೂಡ ಆ ನಿಟ್ಟಿನೊಳಗಡೆ ನಾನು ಸ್ಥಳೀಕನಾಗಿ ಇಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಮತ್ತು ಮೂಲತಃ 34 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿದ್ದರಿಂದ ಭಾಳಷ್ಟು ನಮ್ಮ ಬಾಲ್ಯ ಜೀವನದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀವಿ. ಕಳೆದ ಒಂದು ಸಾರಿ ನಗರಸಭಾ ಸದಸ್ಯನಾಗಿ ಗೆದ್ದು 2ನೇ ಬಾರಿ ಸೋತು ಮತ್ತು 2 ಬಾರಿ ಈ ಮೊದಲು ವಿಧಾನಸಭೆಗೆ ಟಿಕೆಟ್ಗೆ ಆಕಾಂಕ್ಷಿಯಾಗಿ ಅರ್ಜಿ ಸಲ್ಲಿಸಿದ್ದೀನಿ. ಈ ಸಾರಿ 3ನೇ ಸಾರಿ ಪ್ರಬಲ ಆಕಾಂಕ್ಷಿಯಾಗಿ ಟಿಕೆಟ್ಗೆ ಇವತ್ತು ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದ್ದೀನಿ. ಕಾರಣ ಬಾಗಲಕೋಟೆ ಅಭಿವೃದ್ಧಿಗಾಗಿ, ಬಾಗಲಕೋಟೆ ಒಳಿತಿಗಾಗಿ, ಬಾಗಲಕೋಟೆ ನಾಗರಿಕರಿಗೆ ಜನರಿಗೋಸ್ಕರ ಈ ತಾಲೂಕಿನ ಶ್ರೇಯೋಭಿವೃದ್ಧಿ ಸಲುವಾಗಿ ನನ್ನದೇ ಆದಂಥ ಕೆಲವೊಂದು ದೂರದೃಷ್ಟಿ ವಿಚಾರಗಳು, ಕಾರ್ಯಕೆಲಸಗಳಿದ್ದಾವೆ. ಆ ನಿಟ್ಟಿನೊಳಗೆ ನಾನು ಕೆಲಸ ಮಾಡಬೇಕಂಥೇಳಿ ಒಂದು ಅಭಿಲಾಷೆ ಹೊಂದಿ ನಾನು ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗ್ತೀನಿ ಅಂಥೇಳಿ ನಾನು ಮೊದಲು ಸನ್ಮಾನ್ಯ ಜಿಲ್ಲಾಧ್ಯಕ್ಷ ನಂಜನಮಠ ಸಾಹೇಬರಿಗೆ ಹಾಗೂ ಉಸ್ತುವಾರಿ ಕಾರ್ಯದರ್ಶಿಗಳಂಥ AICC ಗೋಪಿನಾಥ್ ಪಳನಿಯಪ್ಪನವರಿಗೆ ಮನವಿ ಪತ್ರ ಸಲ್ಲಿಸಿದ್ದೀನಿ. ನನಗೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಡ್ರಿ ಅಂತೇಳಿ. ನಾನು ಕಾರ್ಯಕರ್ತನಾಗಿದ್ದೀನಿ, ಕಟ್ಟ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿದ್ದೀನಿ. ಒಬ್ಬ ಕಡೆಯ ಕಾರ್ಯಕರ್ತನಿಗೆ ಪಕ್ಷ ಗುರುತಿಸಿ ಟಿಕೆಟ್ ಕೊಟ್ಟರೆ ಅದರ ಗೌರವ ಮತ್ತು ಅದರ ಕೀರ್ತಿ ಪಕ್ಷಕ್ಕೆ ನಿಮಗೆ ಸಲ್ತದಂಥೇಳಿ ಅದಕ್ಕೆ ನಾನು ಆ ದಿಶೆಯಲ್ಲಿ ನಂಬಿಕೆ ಇಟ್ಕೊಂಡು ಬರ್ತಕ್ಕಂಥ ದಿನಮಾನದೊಳಗಡೆ ಇನ್ನೂ ನಾಮಪತ್ರ 23ನೇ ತಾರೀಕಿನ ಕೊನೆಯ ದಿನಾಂಕ ಇದೆ. ಅದರ ಜೊತೆಗೇ 24, 25, 26 ಕೊನೆ ಹಂತದೊಳಗಡೆ ನಾಮಪತ್ರ ಹಿಂತಕೊಳ್ಳುವಂಥದ್ದು. ಅಲ್ಲಿವರೆಗೂ ಕೂಡ ನನಗೆ ನಂಬಿಕೆ ಇದೆ, ಕಾಂಗ್ರೆಸ್ ಪಕ್ಷ ನನಗೆ ಟಿಕೆಟ್ ಕೊಡ್ತದೆ ಅಂಥೇಳಿ. ಯಾಕಂದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಜನಪ್ರಿಯ ನಾಯಕರಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೇಟಿ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕಂಥೇಳಿ ಭಾಳಷ್ಟು ಒಂದು ಪ್ರೀತಿಯ ಅಭಿಮಾನ ಇಟ್ಕೊಂಡು ಒಂದು ಅನುಕಂಪದ ಆಧಾರದ ಮೇಲೆ ಅವ್ರ ಕುಟುಂಬಕ್ಕೆ ಕರೆಸಿ ಮಾತನಾಡಿದರು. ಸಹಜವಾಗಿ ಅವ್ರು ಮಾತನಾಡಿದಾಗ ಹಿರಿಯರಾಗಿ ಯಾರಾದರೂ ಒಬ್ಬರು ಹೆಸರು ಸೂಚನೆ ಕೊಡ್ರಿ ಒಬ್ಬರದ್ದು ಅಂತ ಹೇಳಿದಾಗ ಅದಕ್ಕೆಲ್ಲಿ ಅವರು ಒಮ್ಮತ ತೋರಿಸ್ತಿಲ್ಲ. ಆ ಒಮ್ಮತ ಬಂತೋ ಇಲ್ಲ ಗೊತ್ತಿಲ್ಲ. ಆದರೂ ಹೊರಗಡೆ ಬಂದ ಮೇಲೆ ಮುಖ್ಯಮಂತ್ರಿಗಳಿಗೆ ನನ್ನ ಮಾಧ್ಯಮ ಸ್ನೇಹಿತರೊಬ್ಬರು ಕೇಳಿದರು, ನೀವು ಮೀಟಿಂಗ್ ಮಾಡಿದ ಮೇಲೆ ಅವ್ರಿಗೆ ಸಮಾಧಾನ ಮಾಡಿ ಸಂಧಾನ ಮಾಡಿ ಹೇಳಿ ಕಳಿಸಿದಾಗ ಅವರು ನಾವು ಹೊರಗಡೆ ಬಂದು ಪಕ್ಷೇತರ ಮತ್ತು ನಾನು ನಾಮಪತ್ರ ಸಲ್ಲಿಸ್ತೀನಿ ಅಂತ ಹೇಳಿದರು. ಯಾರು ನಿಮ್ಗೆ ಹೇಳಿದ್ರಾ ಅಂತ? ಹೌದು ನಮ್ಗೆ ಕೇಳಿ ಸರ್ ಹೇಳಿದರು ಅಂತ. ಹೌದಾ ಆಯ್ತು ಅಂತೇಳಿ ಮುಖ್ಯಮಂತ್ರಿ ಏನೂ ಮಾತನಾಡದೆ ಅವ್ರು ಮೌನವಾಗಿ ಜರಿದ್ರು. ನಾನು ಅಂದ್ಕೊಂಡೆ ಎಲ್ಲೋ ಮುಖ್ಯಮಂತ್ರಿಗಳಿಗೆ ಪಕ್ಷಕ್ಕೆ ತಿರುನೋವಾಗಿ ಏನೋ ಕಾಡ್ತಾಯಿದ್ದೇನೋ. ಆ ನಿಟ್ಟಿನೊಳಗಡೆ ಪಕ್ಷ ಅವ್ರಿಗೂ ಬೇಡ ಇವ್ರಿಗೂ ಬೇಡ, ಒಬ್ಬ ಕಾರ್ಯಕರ್ತನಿಗೆ ಮೂಲತಃ ಕಾಂಗ್ರೆಸ್ ಪಕ್ಷದವನಿಗೆ ಟಿಕೆಟ್ ಕೊಟ್ಟು ಆರಿಸಿ ತರಣ ಅಂದ್ಕೊಂಡು ಏನಾದರೂ ಒಂದು ನಿರ್ಧಾರ ತೊಗೊಂಡ್ರೆ ಆ ನಿಟ್ಟಿನೊಳಗೆ ಮೊದಲನೇ ಸ್ಥಾನದೊಳಗೆ ನಾ ಬರ್ತೀನಿ. ಆ ನಂಬಿಕೆ ಇಟ್ಕೊಂಡು ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ದೀನಿ. ಯಾಕೆಂದರೆ ಕಳೆದ 30-35 ವರ್ಷಗಳಿಂದ ನೀವು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸ್ತೀವಿ. ವಿದ್ಯಾರ್ಥಿ ಘಟಕದಿಂದ ಕೂಡ 93-94 ದಿಶೆಯಿಂದ ಬಂದಿದ್ದೀನಿ ಇಲ್ಲಿವರೆಗೆ. ಪಕ್ಷ ಬಿಟ್ಟು ಅರಗಲಿಲ್ಲ. ನಾನು, ನನ್ನ ಕುಟುಂಬ, ನನ್ನ ಸೋದರ ಎಲ್ಲರೂ ಕಾಂಗ್ರೆಸ್ ಪಕ್ಷದ ಕಟ್ಟಾಳು. ಪಕ್ಷ ನಮ್ಮ ತಾಯಿ ಅಂತ ನಂಬ್ಕೊಂಡು ಕೆಲಸ ಮಾಡಿದ್ದೀವಿ. ಭಾಳಷ್ಟು ಸಾಮಾಜಿಕ ಸಾರ್ವಜನಿಕರ ಜೊತೆ ಕೆಲಸ ಮಾಡಿದ್ದೀವಿ ಈ ಊರಿನ ಸಾರ್ವಜನಿಕರ ಜನರಿಗೋಸ್ಕರ. ನಮಗಿಲ್ಲೇ ಜಾತಿ ಭೇದ ಮತ ಇಲ್ಲ. ನಾವೆಲ್ಲ ಜಾತಿ ಧರ್ಮದವರು ಒಂದು ಅಂತಂಬ್ರು ಕುಟುಂಬದವರು ಅಂತ ನಂಬ್ಕೊಂಡು ಹೊಟ್ಟಿದ್ದೀವಿ. ಆ ಒಂದು ನಂಬಿಕೆ ಮೇಲೆ ಇವತ್ತು ನಾನು
ಪಕ್ಷ ನಾನು ಟಿಕೆಟ್ ಕೊಟ್ಟರೆ ನಾನು ಪಕ್ಷಕ್ಕೆ ಮಾತ್ರ ಕಾಂಗ್ರೆಸ್ಸಿಗೆ ಸೀಮಿತ. ಅದು ವ್ಯಕ್ತಿಗತವಾಗಿ ನನ್ನ ಕುಟುಂಬ ನಿಮಗೆ ನಮ್ಮ ಸಹೋದರನ ಮಗನಂತೆ ನನ್ನ ಪರಿಗಣಿಸಿ ನೀವು ಮತ ಹಾಕ್ರಿ ಅಂತ ನಾನು ಅವರಲ್ಲಿ ಕೈ ಮುಗಿದು ವಿನಂತಿ ಮಾಡ್ಕೊತೀನಿ. ಯಾಕೆಂದರೆ ನನ್ನದೇ ಆದಂಥ ದೂರದೃಷ್ಟಿ ಅದ, ನನಗೂ ಕೆಲಸ ಮಾಡ್ಬೇಕಂತ ಕಾಳಜಿ ಅದ. ಆ ನಿಟ್ಟಿನೊಳಗೆ ನಾನು ಇದಕ್ಕಿಂತ ಇನ್ನೂ ಹೆಚ್ಚು ಕೆಲಸ ಮಾಡಬಲ್ಲೆ ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡು ನಾನು ಇವತ್ತು ಚುನಾವಣೆ ನಾಮಪತ್ರ ಸಲ್ಲಿಸೀನಿ. ಅಂದರೆ ಕ್ಷೇತ್ರವನ್ನು ಉದ್ದಕ್ಕೂ ನೋಡಿಬಿಟ್ರಿ ಅಂತ ಸುಮಾರು 35 ವರ್ಷಗಳ ಕಾಲ ಹಿಡ್ಕೊಂಡು ನಗರ ಹಿಡ್ಕೊಂಡು ಮುಳುಗಡೆ ನಗರಿ ಅಂತಕ್ಕಂಥದ್ದು ಹಿಡ್ಕೊಂಡು ಎಲ್ಲ ರೀತಿಯೊಳಗೂ ಹೋರಾಟ ಮಾಡ್ತಾ ಬಂದಿದ್ದೀವಿ. ಯಾವುದೂ ನಾನು ಪ್ರಚಾರ ತೊಗೊಂಡಿಲ್ಲ. ವಾಟ್ಸಪ್ ಇಲ್ಲ, ಫೇಸ್ಬುಕ್ ಇಲ್ಲ, ಯೂಟ್ಯೂಬ್ ಇಲ್ಲ, ಮತ್ತು ಬ್ಯಾನರ್ ಇಲ್ಲ, ಬಂಟಿಂಗ್ ಇಲ್ಲ. ವೇದಿಕೆ ಮೇಲೆ ಮೊದಲೇ ಇಲ್ಲ, ವೇದಿಕೆ ಕೆಳಗೆ ಪರದೆ ಹಿಂದ್ಗಡೆ ಪ್ರಚಾರ ರಹಿತ ನಾನು ಕೆಲಸ ಮಾಡಿದ್ದೀನಿ. ಅದಕ್ಕೆ ಜನ ನೋಡಿದ್ದಾರೆ ಯಾವ ರೀತಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಸಾರ್ವಜನಿಕ ಬದುಕಿನೊಳಗೆ ಕೆಲಸ ಮಾಡ್ತಾನೆ ಅಂಥೇಳಿ ಜನ ನೋಡಿದ್ದಾರೆ, ಗುರುತಿಸ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಏನಿದೆ ಅಂದರೆ ಅನುಕಂಪ ಅನ್ನುವಂಥ ಶಬ್ದಕ್ಕೆ ಏನು ಹೇಳ್ತೀನಿ ಅಂದರೆ, ಯಾವುದೇ ಪಕ್ಷದವರು ಕೂಡ ಯಾವುದೇ ಧರ್ಮದವ್ರು ಏನಂತಾರೆ, ಬಳ್ಳಾರಿಯವರ ಇಷ್ಟು ವರ್ಷ ದುಡಿದ್ರಿ ಕಾಂಗ್ರೆಸ್ ಪಕ್ಷನಾಗ ನೀವೆಲ್ಲ ಅಂತಂದ್ರು, ಕಾಂಗ್ರೆಸ್ ಪಕ್ಷ ನಿಮಗೆ ಏನು ಮಾಡ್ತು ಏನು ಕೊಡ್ತು ಅಂತ ಕೇಳ್ತಾರೆ. ಅದು ಜನರಿಗೆ ನಮ್ಮ ಮ್ಯಾಗ ಅನುಕಂಪ ಐತಿ, ನಮ್ಮ ಕುಟುಂಬದ ಮೇಲೆ, ನಮ್ಮ ಮೇಲೆ. ಅದಕ್ಕೆ ಆ ದಿಶೆ ಒಳಗೆ ನಾನು ನಂಬಿಕೆ ಇಟ್ಕೊಂಡು ಟಿಕೆಟ್ ಕೇಳಿದ್ದೀನಿ. ಟಿಕೆಟ್ ಕೊಟ್ಟರೆ ಭಾಳ ಒಳ್ಳೆಯದು. ಅದು ಪಕ್ಷಕ್ಕೆ ನಿಮಗೆಲ್ಲರಿಗೂ ಗೌರವ ಬರ್ತದೆ. ಆ ನಿಟ್ಟಿನೊಳಗೆ ನಾನು ಆರಿಸಿ ಬರ್ತೀನಿ ಅಂತೇಳಿ ನಂಬಿಕೆ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ಇನ್ನೊಮ್ಮೆ ಕೈ ಮುಗಿದು ಕಳಕಳಿಯಿಂದ ವಿನಂತಿ ಮಾಡ್ತೀನಿ, ದಯಮಾಡಿ ಮುಖ್ಯಮಂತ್ರಿಗಳು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬರು, ಜಿಲ್ಲಾಧ್ಯಕ್ಷರು, ಕಾರ್ಯದರ್ಶಿಗಳು, ಉಸ್ತುವಾರಿ ಸಚಿವರು ಎಲ್ಲರೂ ಸ್ವಲ್ಪ ನಮ್ಮನ್ನು ವಿಶ್ವಾಸಕ್ಕೆ ತೊಗೊಂಡು, ಗಣನೆಗೆ ತೊಗೊಂಡು, ನಮ್ಮ ಅಳನನ್ನು ತಾವು ಕೇಳಿ ತಿಳ್ಕೊಂಡು ನಮ್ಮ ಜೊತೆ ನಮ್ಮ ಕೈ ಜೋಡಿಸಿ ಆಶೀರ್ವಾದ ಮಾಡಿರಿ ಅಂಥೇಳಿ ನಾನು ತಮ್ಮ ಕೈ ಮುಗಿದು ವಿನಂತಿ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ. ಕ್ಷೇತ್ರದಲ್ಲಿ 30ರಿಂದ 40 ವರ್ಷಗಳ ಕಾಲ ಸಾಮಾನ್ಯವಾಗಿ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೇನೆ. ಯಾವುದೇ ಪ್ರಚಾರ ಪ್ರಿಯನಾಗದೆ ನಾನು ಜನರ ಮಧ್ಯೆ ಇದು ಕೆಲಸ ಮಾಡಿದ್ದೀನಿ ಅನ್ನುವಂತಹ ಒಂದಷ್ಟು ಮಾತುಗಳನ್ನು ಬಳ್ಳಾರಿಯವರು ಮಾತನಾಡಿರುವಂಥದ್ದು. ಮತ್ತೊಂದು ವಿಭಿನ್ನವಾಗಿರುವಂಥ ಸಂದರ್ಶನದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಒಂದೇ ಮಾತರಂ.